ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬನೇ ಸರಳವಾಗಿ ಮತ್ತು ಅಷ್ಟೇ ರುಚಿಯಾಗಿರುವಂತಹ ಈ ಕಾಬೂಲ್ ಕಡಲೆನ ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ರೈಸ್ ಬಾತ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬನೇ ಸಿಂಪಲ್ಲು ಮತ್ತು ತುಂಬ ರುಚಿಯಾಗೂ ಸಹ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಂತ. ಇದನ್ನು ನೀವು ಈ ಬಾಸುಮತಿ ಅಕ್ಕಿ ಆದರೂ ಉಪಯೋಗಿಸ್ಕೊಳ್ಬೋದು, ಅಥವಾ ಮಾಮೂಲಾಗಿ ನಾವು ಮಾಡ್ತೀವಲ್ಲ ಸೋನಾ ಮಸೂರಿ, ಅದರಲ್ಲೂ ಸಹ ಮಾಡ್ಕೊಳ್ಬೋದು. ಇದನ್ನು ಮಾಡೋದಕ್ಕೆ ಒಂದು ಇಡೀ ರಾತ್ರಿ ನೆನೆಸಿರೋಂತಹ ಕಾಬೂಲ್ ಕಡಲೆ, ಒಂದು 150 ಗ್ರಾಮ್ ಕಾಬೂಲ್ ಕಡಲೆನ ಇಡೀ ರಾತ್ರಿ ನೆನೆಸ್ಬಿಟ್ಟು ಅದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಅದಕ್ಕೆ ಆ ಕಾಳೆಲ್ಲ ಮುಳುಗೋ ಅಷ್ಟು ನೀರು, ಅಥವಾ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ಇದೇ ನೀರನ್ನೇ ನಾವು ರೈಸ್ ಬಾತ್ಗೂ ಉಪಯೋಗಿಸ್ಕೊಳ್ತೀವಿ. ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕಾಳಿಗೆ ಬೇಕಾಗಿರೋ ಅಷ್ಟು. ಆಮೇಲೆ ಇದೇ ಕುಕ್ಕರ್ಗೆ ಒಂದೆರಡು ಸಣ್ಣ ಪಲಾವ್ ಎಲೆ, ದೊಡ್ಡದಾದರೆ ಒಂದು ಸಾಕು, ಮತ್ತು ಒಂದೆರಡು ಪೀಸ್ ಅಷ್ಟು ಚಕ್ಕೆ, ಮತ್ತು ಒಂದು 4 ಲವಂಗ, ಒಂದು ಹಸಿರು ಏಲಕ್ಕಿ, ಒಂದು ಕಪ್ಪು ಏಲಕ್ಕಿ, ಮತ್ತು ಒಂದು ದೊಡ್ಡ ಮೊಗ್ಗು, ಒಂದು ಚಕ್ಕರ್ ಮೊಗ್ಗು, ಸಣ್ಣದಾದರೆ 2. ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಮುಚ್ಚಿ ಒಂದು 4 ವಿಷಲ್ಲು ಕೂಗಿಸ್ಕೊಳ್ಳೋಣ. ಮೃದುವಾಗಿ ಬೇಯಬೇಕು ಕಾಳು ಅಷ್ಟೇ. ಒಂದು 4 ವಿಷಲ್ ಆದಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ಒಂದು ಸಲ ನೋಡ್ಕೊಂಡು ಬಿಡಬೇಕು ಬೆಂದಿದೆಯಾ ಹೇಗೆ ಅಂತ. ಮೃದುವಾಗಿ ಬೇಯಬೇಕು, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು ಅಕಸ್ಮಾತ್ ಬೆಂದಿಲ್ಲ ಅಂದರೆ. ನೋಡಿ ಇಷ್ಟು ಮೃದುವಾಗಿದ್ದರೆ ಸಾಕಾಗುತ್ತೆ. ಈಗ ಏನು ಮಾಡಬೇಕು, ಈ ನೀರನ್ನೆಲ್ಲ ಬಸಿದ್ಬಿಟ್ಟು, ಈ ನೀರು ಬೇರೆ ಕಾಳು ಬೇರೆ, ಆ ಮಸಾಲೆಗಳ ಜೊತೆನಲ್ಲೇ ಕಾಳು ಇಟ್ಕೊಳ್ಬೇಕು, ಮತ್ತು ಈ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಈ ನೀರನ್ನೇ ನಾವು ರೈಸ್ ಬಾತ್ಗೆ ಉಪಯೋಗಿಸ್ಕೊಳ್ಳೋಣ, ಒಳ್ಳೆ ಪರಿಮಳ ಬರುತ್ತೆ ಆವಾಗ. ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, ಎರಡನ್ನೂ ಸೇರಿಸ್ಕೊಳ್ಳಿ. ಇದೆಲ್ಲ ಕಾಯಬೇಕು. ಈ ಎಣ್ಣೆ ಮತ್ತು ತುಪ್ಪ ಕಾಯ್ತಿದ್ದಂಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 2 ಈರುಳ್ಳಿ ದೊಡ್ಡ ಸೈಜಿಂದು ಈ ಥರ ಹೆಚ್ಚಿಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇ. ಈಗ ದಪ್ಪ ಮೆಣಸಿನ್ಕಾಯಿ, ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿನ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕಸೂರಿ ಮೇಥಿನ ಇದಕ್ಕೆ ಸೇರಿಸ್ಕೊಳ್ಳೋಣ. 1-2 ಹಸಿಮೆಣಸಿನ್ಕಾಯಿನ ಈ ಥರ ಸೀಳ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಶುಂಠಿ ಈ ಥರ ಸಣ್ಣದಾಗಿ ತುರಿದು ಅದನ್ನು ಸಹ ಸೇರಿಸ್ಬಿಡೋಣ ಇವಾಗಲೇ. ಇದನ್ನೆಲ್ಲ ಜೋರೂರಿನಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈ ಥರ ಎಲ್ಲ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಮೇಲೆ ಹಾಕ್ಕೊಳ್ಳೋಣ, ಬೇಗ ಬೇಯಲಿ ಈರುಳ್ಳಿ ಅದೆಲ್ಲ ಹಾಗೆ ಅಂತ. ಈಗ ಇದನ್ನು ಮುಚ್ಚಿ ಸಣ್ಣೂರಿನಲ್ಲಿ ಒಂದು 3-4 ನಿಮಿಷ ಬೇಯಿಸ್ಕೊಳ್ಳೋಣ. ಆಮೇಲೆ ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ. ಈಗ ಇದಕ್ಕೆ ಇಷ್ಟು ಪ್ರಮಾಣದಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಜೋರೂರಿನಲ್ಲೇ ಒಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಚೆನ್ನಾಗಿ ಬಾಡಬೇಕು. ಆ ಥರ ನೋಡಿ ಹೀಗೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಈ ಥರ ಟೊಮೆಟೊ ಹೆಚ್ಚಿಬಿಟ್ಟು ಇದನ್ನು ಅಷ್ಟೇ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣ ಸೈಜು, ದೊಡ್ಡದಾದರೆ ಒಂದು 2 ಅಥವಾ 3 ಸಾಕಾಗುತ್ತೆ. ಇದನ್ನು ಅಷ್ಟೇ ಹಾಕ್ಬಿಟ್ಟು ಜೋರೂರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಫಸ್ಟ್ ಈ ಥರ ಎಲ್ಲ ಚೆನ್ನಾಗಿ ಜೋರೂರಿನಲ್ಲಿ ಕೈ ಆಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದನ್ನು ಮುಚ್ಚಿ ಆ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಹೀಗೆ ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಇದ್ರ ಜೊತೆಗೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಡಲೆಕಾಳು, ಅದನ್ನು ಇಡೀ ಮಸಾಲೆಗಳ ಜೊತೆನಲ್ಲೇ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಇದನ್ನು ಎಲ್ಲ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಈ ಥರ ಎಲ್ಲ ಕೈ ಆಡ್ಕೊಂಡ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋಣ. ಹಾಗೆ 1.5 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಇಂಗು, ಇದನ್ನೆಲ್ಲ ಇದಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಕೈ ಆಡ್ಕೊಳ್ಬೇಕು. ಆ ಮಸಾಲೆ ಅಂಶ ಎಲ್ಲ ಬಿಟ್ಕೊಳ್ಬೇಕು ಆ ಥರ. ಈಗ 1-2 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ಳೋಣ. ಮೊಸರು ಆ ಖಾರನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ, ಉಪ್ಪು ಖಾರನ, ಅದಕ್ಕೋಸ್ಕರ ಇದನ್ನು ಅಷ್ಟೇ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ. ಈಗ ಇದಕ್ಕೆ 1ಕ್ಕೆ 2 ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ. ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಂಡು ಅದಕ್ಕೇನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಬೇರೆ ನೀರನ್ನು ಹಾಕಿ ಸೇರಿಸ್ಕೊಳ್ಬೇಕು. 1ಕ್ಕೆ 2 ಪ್ರಮಾಣದಲ್ಲಿ ನೀರನ್ನು ಸೇರಿಸಿ
ಇದನ್ನ ಎಲ್ಲ ಬೆರೆಸ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ. ಇದೆಲ್ಲ ಕುದಿ ಬರ್ತಿದ್ದಾಗ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ತೊಳೆದ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದ್ಸಲ ಬೆರೆಸ್ಬಿಟ್ಟು ಹಾಗೆ ಬೇಯಿಸ್ಕೊಳ್ಬೇಕು. ಬಾಸುಮತಿ ಅಕ್ಕಿ ಆದರೆ, ನಾವು ಯಾವಾಗಲೂ ಉಪಯೋಗಿಸೋ ಸೋನಾ ಮಸೂರಿ ಅಕ್ಕಿ ಆದರೆ ಕುಕ್ಕರಲ್ಲಿ 2 ವಿಷಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದಾದರೆ ಹಾಗೇನೆ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಜೋರೂರಿನಲ್ಲಿ ಬೇಯಿಸ್ಕೊಳ್ಬೇಕು, ನಿಧಾನಕ್ಕೆ ಕೈ ಆಡ್ಕೊಳ್ಬೇಕು ನೋಡಿ ಈ ಥರ. ಆಮೇಲೆ ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು. ಉರಿ ಫುಲ್ಲು ಸಿಮ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಆದಮೇಲೆ ಒಂದ್ಸಲ ಸುಮ್ಮನೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಷ್ಟೇ ಬೆರೆಸ್ಬೇಕು ನೋಡಿ ಈ ಥರ. ಜಾಸ್ತಿ ಬೆರೆಸಿದ್ರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಅಕಸ್ಮಾತ್ ಏನನ್ನ ನೀರಿತ್ತು ಅಂತಂದರೆ ಒಂದು ಸ್ವಲ್ಪ ನೀರು ಹಿಂಗೋವರೆಗೂ ಇದನ್ನು ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ. ಇಷ್ಟು ಪ್ರಮಾಣದಲ್ಲಿ ನೀರು ಹಿಂಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಆಮೇಲೆ ಇದನ್ನು ಒಂದ್ಸಲ ಸುಮ್ಮನೆ ಆ ಕಡೆ ಈ ಕಡೆ ಕೈ ಆಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸಹ ಇದಕ್ಕೆ ಮೇಲ್ಗಡೆ ಸೇರಿಸ್ಬಿಡೋಣ. ನಾನೊಂದು ಅಡಿಕೆ ತಟ್ಟೆ ನೆನೆಸ್ಬಿಟ್ಟು ಅದನ್ನು ಹಾಕಿದ್ದೀನಿ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆ, ಮುತ್ತುಕದೆಲೆ ಇದ್ದರೆ ಮುತ್ತುಕದೆಲೆ, ಯಾವುದಾದ್ರೂ ಆಗಲಿ ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಸ್ಟವ್ ಆಫ್ ಮಾಡಿ ಇಡಬೇಕು. ಸ್ಟವ್ ಉರಿ ಎಲ್ಲ ಏನು ಬೇಡ. ಒಂದು 15-20 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ. ನೋಡಿದ್ರೇ ಗೊತ್ತಾಗ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಅಷ್ಟೇ ಬೆರೆಸೋವಾಗ ತುಂಬ ಹೀಗೆಲ್ಲ ಬೆರೆಸಬಾರ್ದು, ಚಿತ್ರಾನ್ನ ಬೆರೆಸ್ದಂಗೆ ಸುಮ್ಮನೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ತುಂಬ ಸಿಂಪಲಾಗಿ ಮತ್ತು ಅಷ್ಟೇ ರುಚಿಯಾಗಿ ಮಾಡುವಂತಹ ಈ ಕಾಬೂಲ್ ಕಡಲೆ ರೈಸ್ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.